ಬಾದಾಮಿ MLA ಭೀಮಸೇನ್ ಚಿಮ್ಮನಕಟ್ಟಿ ಅವರು ಕೂಡ ದೂರವಾಣಿ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಒಬ್ಬ ಅಜಾತ ಶತ್ರು ಮತ್ತು ಬಹಳ ಕಾಮಾಗಿ ಹ್ಯಾಂಡಲ್ ಮಾಡ್ತಾ ಇದ್ದ ಒಬ್ಬ MLA ಕಾಂಗ್ರೆಸ್ ಪಕ್ಷ ಕಳ್ಕೊಂಡಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ನಿಮ್ಮ ಅಭಿಪ್ರಾಯ ಸರ್? ಅದು ಸತ್ಯ ಮೇಡಮ್. ಅಂದ್ರೆ ಬಹಳ ಮುಖ್ಯವಾಗಿ ಇವರು ನನಗೆ ಸಂಬಂಧಿಕರು ಮತ್ತೆ ನನಗೆ ಅಜ್ಜ ಆಗಿ ನಾವು ಅವ್ರನ್ನ ಯಾವತ್ತು ಕರಿತಿದ್ವಿ. ಬಹಳ ಮುಖ್ಯವಾಗಿ ಇವರು ನಾವು ಬಹಳ ಸಣ್ಣ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ವಿ. ಬಹಳ ಒಂದು ನಿಷ್ಠುರವಾದಂತ ಮನುಷ್ಯ, ಬಹಳ ಒಳ್ಳೆ ಮನುಷ್ಯ, ಸರಳವಾದ ಜೀವಿ. ಆದ್ರೆ ಬಹಳ ಮುಖ್ಯವಾಗಿ ನಾವು ಏನು ಇರ್ಲಾದ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಬಂದು ರಾಜಕೀಯ ಬೆಳೆದಂತವ್ರು, MP ಆಗಿದ್ರು, ಮತ್ತೆ ಮಂತ್ರಿಯಾಗಿ ಕೆಲಸ ಮಾಡ್ಯಾರ, ಶಾಸಕರಾಗಿ ಕೆಲಸ ಮಾಡದಂತವ್ರು, ಮತ್ತ ಬಹಳ ಮುಖ್ಯವಾಗಿ ಸರಳ ಜೀವಿ ಮೇಡಮ್ ಇವ್ರು. ಎಲ್ಲಾರ ಜೊತೆನು ಬಡವ್ರ ಜೊತೆ ಬಹಳ ಎಲ್ಲರ ಜೊತೆ ಮಾತಾಡೋದಾಗ್ಲಿ, ಅವ್ರ ಕಷ್ಟ ಸುಖದಾಗಿರೋದಾಗ್ಲಿ ಬಹಳ ಅಂದ್ರೆ ಬಹಳ. ಮತ್ತ ಅದ್ರ ಜೊತೆಗೆ ಮುಖ್ಯಮಂತ್ರಿ ಸಾಹೇಬ್ರ ಜೊತೆನು ಬಹಳ ಆತ್ಮೀಯರು ಮೇಡಮ್ ಇವ್ರು. ಸಾಹೇಬ್ರು ಅವ್ರಿಗೆ ಯಾವತ್ತು ನಿಂತಾರ, ಅವ್ರಿಗೋಸ್ಕರ ಅವ್ರ ಕಷ್ಟ ಸುಖದಾಗೂ ನಿಂತಾರ. ಇವರು ಅವ್ರ ಜೊತೆ ಅದೇ ರೀತಿಯಾಗಿ ನಿಂತ್ಕೊಂಡಾರ. ಒಂದು ದೊಡ್ಡ ನಮ್ಗೆಲ್ಲರಿಗೂ ಒಂದು ದುಃಖಕರವಾದಂತ ಸಂಗತಿ ಮೇಡಮ್ ಇವತ್ ಮಾತ್ರ. ಬಹಳ ಒಬ್ಬ ಹಿರಿಯ ರಾಜಕಾರಣಿಗಳನ್ನ ನಮ್ಮ ತಂದೆಯವ್ರ ಜೊತೆಯಿಂದನೂ ಬಂದಂತವ್ರು ಇವರೆಲ್ಲ. ಹೌದು 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 ಬಹಳ ಸೀನಿಯರ್ ಇವರು, ನಮ್ಮ ಇಡೀ ಪಾರ್ಟಿದಾಗೂ ಸೀನಿಯರ್ ಆಗಿದಂತವ್ರು, ಮತ್ತೆ ಬಹಳ ವರ್ಷದಿಂದ ರಾಜಕೀಯ ಅನುಭವ ಇರುವಂತವ್ರು ಇವರೆಲ್ಲ. ರಾಜಕಾರಣದಲ್ಲಿ ಒಟ್ಟು ಎಲ್ಲ ಅಧಿಕಾರಗಳನ್ನು ಕೂಡ ಅನುಭವಿಸಿದ್ದವರು, MLA ಆಗಿ, MP ಆಗಿ, ಮಿನಿಸ್ಟರ್ ಆಗಿ. ಬಟ್ ಆದ್ರೂ ಆ ಸರಳ ಸಜ್ಜನಿಕೆ ಅನ್ನುವಂಥದ್ದನ್ನು ಮೈಗೂಡಿಸ್ಕೊಂಡಿದ್ದಂಥವ್ರು ಈಗಿನ ಯೂತ್ಸ್ಗೆ ತುಂಬಾ ಇನ್ಸ್ಪಿರೇಷನ್ ಅಂತ. ಹೌದು ಮೇಡಮ್, ಹೌದು. ಬಹಳ ಸರಳ ಐತೆ ಮೇಡಮ್. ಯಾರೇ ಬಂದ್ರು ಸತ ಅವ್ರು ಬಡವರೇ ಇರ್ಲಿ ಶ್ರೀಮಂತರ ಇರ್ಲಿ ಒಂದೇ ರೀತಿಯಾಗಿ ನಡ್ಕೊಳ್ಳೋರು. ಮತ್ತೆ ಅವ್ರ ಕಷ್ಟ ಐತಿ ಸುಖ ಐತಿ ಅಂದ್ರೆ ಅದ್ರಾಗ ಹೋಗಿ ಅವ್ರ ಕುಟುಂಬಕ್ಕೆ ನಿಂತು ಸಾಂತ್ವನ ಹೇಳೋದಾಗ್ಲಿ, ಪಾಲ್ಗೊಳ್ಳೋದಾಗ್ಲಿ ಅಂತವೆಲ್ಲ ಬಹಳ ಮಾಡಿದಾರೆ ಮೇಡಮ್ ಅವ್ರು. ಅದಕ್ಕೆ ಅವ್ರು ಇಷ್ಟು ವರ್ಷ ರಾಜಕೀಯವಾಗಿ ಅವ್ರು ಮತ್ತೆ ಬರಕ್ ಕಾರಣ ಆಗಿದ್ದು ಅದು ಒಂದು ಬಹಳ ದೊಡ್ಡ ವಿಷಯ. ಅವ್ರ ಸರಳತೆನೆ ಬಹಳ ಮುಖ್ಯವಾಗಿ. ಕೊನೆದಾಗ ಎಲ್ಲಿ ಭೇಟಿ ಮಾಡಿದ್ರಿ ಸರ್? ನಿಮ್ಮ ಆಫೀಸ್ ಮೀಟಿಂಗ್ ಅಲ್ಲ ಅಥವಾ ಎಲ್ಲಿ ಮೀಟಿಂಗ್ ಮಾಡಿದ್ರಿ? ನಾನು ಬಾಗಲಕೋಟದಾಗ ಭೇಟಿ ಆಗಿದ್ದೆ ಮೇಡಮ್. ಯಾಕಂದ್ರೆ ಅವ್ರ ಹೆಡ್ ಕ್ವಾರ್ಟರ್ ಅಲ್ಲೇ ಮನೆಗೆ ಅಲ್ಲೇ ನಾವು ಒಂದು ಕಚೇರಿದ ಮೀಟಿಂಗ್ ದಾಗ ಇಷ್ಟರು ಕೂಡಿದ್ವಿ IB ಹತ್ರ. ಅದು ಬಿಟ್ರೆ ಆರೋಗ್ಯ ಹೇಗಿತ್ತು ಅವ್ರದ್ದು? ಅವ್ರ ವಿಷಯವಾಗಿ ಬಹಳ ಹೇಳ್ಬೋದು ಮೇಡಮ್. ಈಗ ಒಂದ್ ಸಂದರ್ಭದಾಗ ಬಂದಾಗ ನನಗೆ ಒಂದು ನಮ್ಮ KMF ಅಧ್ಯಕ್ಷ ಅಂತ ಹೇಳಿ ನಾವು 2 ಜಿಲ್ಲೆಗಳ ನಡಕೆ ಮಾಡೋದಿತ್ತು. ಅವತ್ತಿನ ಸಂದರ್ಭದಾಗ ನಮ್ಮ ಮಂತ್ರಿಯವರು RB ತಿಮ್ಮಾಪುರ ಅವರು ಮತ್ತೆ ಇವರು ಅವತ್ತು ಅವ್ರಿಗೆ ಒಂದು ವಾರದಿಂದ ಒಂದು ಸಣ್ಣ ಆಪರೇಷನ್ ಆಗಿತ್ತು ಮೇಡಮ್. ಅಷ್ಟಿದ್ರು ಕೂಡ ನಾನು ಅವ್ರಿಗೆ ಬೆಳಗ್ಗೆ ನಸಕ್ಲೆ ಅವ್ರ ಮನೆಗೆ ಹೋಗಿದ್ದೆ 5:30ಗೆ. ಹೋಗಿ ಅವ್ರನ್ನ ಕರ್ಕೊಂಡು ಅವ್ರಿಗೆ ಅಷ್ಟ್ ಕಷ್ಟ ಇದ್ರು ಸತ ನನ್ ಜೊತೆ ಬಂದ್ರು ಮೇಡಮ್. ಬಂದು ಆ ಕೆಲ್ಸವನ್ನ ಮಾಡ್ಕೊಂಡು ನಾವ್ ಬಂದ್ವಿ ಅವತ್ತು ಎಲ್ಲಾರು. ಬಟ್ ಅವ್ರು ಬಹಳ ಅಂದ್ರೆ ದೊಡ್ಡ ಕೊಡುಗೆ. ಅವ್ರಿಗೆ ಬಹಳ ನೋವಾಗಿತ್ತು, ಅದು ಬರಾಕ್ ಆಗಂಗಿಲ್ಲ ಅನ್ಬೇಕು ಅವ್ರು. ಆದ್ರೂ ಕೂಡ ಬಂದು ಮನಿಗ್ ಬಂದಾನ, ನಾನು ರಿಕ್ವೆಸ್ಟ್ ಮಾಡೀನಿ ಅಂತ ಹೇಳಿ ಬಿಡಲೇ ಇಲ್ಲ. ಆಯ್ತಪ್ಪ ಬಂದ್ ಹೋಗ್ತೀನಿ ಅಂತ ಹೇಳಿ ನನ್ ಜೊತೆ ಬಂದ್ ಆ ಕೆಲ್ಸ ಮಾಡ್ಕೊಂಡ್ ಬಂದ್ವಿ ಎಲ್ಲಾರು ಕೂಡ. ಬಹಳ ಒಳ್ಳೆ ಮನುಷ್ಯ ಮೇಡಮ್. ಆ ರೀತಿಯಾಗಿ ಒಂಥರ ಅವರು ರಾಜಕೀಯ ಜೀವನ ಅನ್ನೋದಕ್ಕಿಂತ ಸರಳತೆ ಬಹಳ ಮೇಡಮ್ ಅವ್ರು. ಈಗ ನೀವೆಲ್ಲಿದ್ದೀರಿ ಸರ್? ಬ್ಯಾಂಗ್ಳೂರ್ನಲ್ಲ? ಇಲ್ಲ, ಇವತ್ ನಾನು ಆಕ್ಚುಲಿ ನಾನು ಬೆಂಗಳೂರಿಗೆ ಹೊಂಟಿದ್ದೆ, ಅವ್ರು ನೋಡಕ ಹೊಂಟಿದ್ದೆ ಮೇಡಮ್. 2 ದಿವಸದಿಂದ ನನ್ನ ಸಂಬಂಧಿಕರೊಬ್ರು ಹೋಗಿ ನೋಡ್ಕೊಂಡ್ ಬಂದಾರೆ. ಅವ್ರು ಆರಾಮದಾರ, ಈಗೆಲ್ಲ ಊಟ ಮಾಡತ್ತಾರ, ಹಿಂಗ ರೊಟ್ಟಿ ಎಲ್ಲ ಊಟ ಮಾಡತ್ತಾರ ಅಂತ ಹೇಳಿದ್ಮೇಲೆ ನಮಗೂ ಒಂದ್ ಧೈರ್ಯ ಬಂತ. ಈಗ ನನಗೆ ಈಗ ಹಿಂಗಾದ ತಕ್ಷಣ ನಾವ್ ಇಲ್ಲೇ ಉಳ್ಕೊಂಡಿವಿ. ಸೊ ಎಲ್ಲ ಇಲ್ಲೇ ನಮ್ಮ ಜಿಲ್ಲಾದಾಗ ಅದೇ ಮೇಡಮ್, ನಮ್ಮ ತಾಲೂಕು ವ್ಯಾಪ್ತಿ ಒಳಗೆ. ಸೊ ನಾಳೆ ಬಾಗಲಕೋಟೆಗೆ ಹೋಗ್ತಾ ಇದ್ದೀರಿ? ಹಾ, ಇದು ನನಗೆ ಇಲ್ಲೇ ನನ್ನ ಜಿಲ್ಲಾದಾಗ ಇಲ್ಲೇ ನಾವು ಇವತ್ತೇ ಹೋಗ್ತಾ ಇದ್ದೇನೆ ಮೇಡಮ್. ಅಲ್ಲಿ ಹೋಗಿ ಸ್ವಲ್ಪ ನೋಡ್ಕೊಳತ್ತೀವಿ. ನಮ್ಮ ತಿಮ್ಮಾಪುರ ಸಾಹೇಬರು, RB ತಿಮ್ಮಾಪುರ ಅವರು, ನಮ್ಮ ಮಂತ್ರಿಯವರು, ಅವರು ಮತ್ತೆ ಉಳಿದಂತ ಶಾಸಕರೆಲ್ಲ ಕೂಡಿ ಚರ್ಚೆ ಮಾಡ್ಕೊಂಡು ಏನ್ ಮಾಡ್ಬೇಕೇನಂತ ವಿಚಾರ ಮಾಡ್ತೇವೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ. ಒಬ್ಬ ಸಜ್ಜನ ರಾಜಕಾರಣಿ, ಅಜಾತ ಶತ್ರು ಮತ್ತು ಕಾಮ್ನೆಸ್ ಅನ್ನೋದು ಮೈ ತುಂಬ ತುಂಬಿತ್ತು ಅವ್ರಿಗೆ. ಯಾವುದನ್ನು ಅತಿರೇಕಕ್ಕೆ ತಗೊಂಡು ಹೋಗದಂತಹ ಒಬ್ಬ ರಾಜಕಾರಣಿ ಆಗಿದ್ರು HY ಮೇಟಿ ಅವರು.